ಬ್ಯಾಡ್ಕಂಡೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ ಅಳ್ಬ್ಯಾಡ್ಕಣೆ ಸುಮ್ಕಿರಿ. ಸಳ ಯಾಕೆ ಅಳಕತ್ತಿದ್ದಲ್ಲ? ತಂದಿ ಶಾಣೆತಾದ್ರ ಮಕ್ಕಳು ಶಾಣೆರಾದಾರ ಎಲ್ಲ ನನ್ನ ಹಣೆ ಬಾರ. ಯಾಕೆ ಏನಾಯ್ತು ಈಗ? ನೋಡ್ರಿ ಸ್ಕೂಲಾಗ ಟೆಸ್ಟ್ ತೊಗೊಂಡಾರ, ನಿನ್ ಮಗಳು 2, 3, 4, 0 ಅಂತ ತೊಗೊಂಡಾಳ. ಸ್ಕೂಲಾಗ ಟೀಚರ್ ಸರಿಯಾಗಿ ಕೇರೆ ಮಾಡವಳ್ರು. ಮುಂದ SSLC ಹೆಂಗ್ ಬರಿತಾಳ, PUC ಹೆಂಗ್ ಬರಿತಾಳ, ನನ್ ಮಗಳು ದಡ್ಡಾಗಿ ಉಳಿದ್ ಬಿಡ್ತಾಳ. ನಾವ್ ಏನೆಲ್ಲ ಕನ್ಸ್ಕೊಂಡಿವಿ. ಸಳ ನೀ ಏನ್ ಚಿಂತೆ ಮಾಡ್ಬೇಡ. ನಮ್ಮ ರಾಕೇಶ್ ರಾಜಲ್ಬಂಡಿ ಸರ್ ಅವರು ವೇದಾಂತ ಗ್ರೋಯಿಂಗ್ ಮೈಂಡ್ಸ್ ಅಕಾಡೆಮಿ ಅಂತ ಒಂದು ಪ್ಯಾರಲಲ್ ಸ್ಕೂಲ್ ತೆಗೆದಾರ. ಅಲ್ಲಿ ಏನಪ್ಪಾ ಅಂತಂದ್ರೆ 3ನೇ ಕ್ಲಾಸ್ಲಿಂದ 8ನೇ ಕ್ಲಾಸಿನವರೆಗೆ ಇರೋ ವಿದ್ಯಾರ್ಥಿಗಳನ್ನ ಒಳ್ಳೆಯ ಟ್ರೈನಿಂಗ್ ಪಡೆದಂತ ನುರಿತ ಶಿಕ್ಷಕರು ಅದಾರ. ಆ ಶಿಕ್ಷಕರು ತಳಮಟ್ಟದಿಂದ ಅಂದ್ರೆ ಬುನಾದಿಲಿಂದ ಆ ಹುಡುಗರ ಬಗ್ಗೆ ಅಧ್ಯಯನ ಮಾಡಿ ಅವರು ಯಾವ ಸಬ್ಜೆಕ್ಟ್ ವೀಕ್ ಆ ಹುಡುಗರ ಬಗ್ಗೆ ಕಾಳಜಿ ತಗೊಂತಾರ. ಆ ಸ್ಕೂಲಿಗೆ ಹೋಗಿ ನಮ್ಮ ಮಗಳನ್ನ ಹಾಕೋಣ, ಮುಂದಿನ ಸಲ ಎಕ್ಸಾಮ್ ನೋಡಿ ನೀನು ಆಕಿ ಹೆಂಗ ಮಾರ್ಕ್ಸ್ ತಗೊಂತಾಳ ಅಂಬೋದು. ಯಾಕಂದ್ರೆ ದಡ್ಡ ಹುಡುಗರು ದಡ್ಡರಾಗಿ ಉಳಿಬಾರದು. ಇಂಥ ಹುಡುಗರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾರಂದ್ರ ಅಲ್ಲೇ ಹೋಗಿ ಹಚ್ಚಿ ಬಂದ್ಬಿಡ್ರಿ ನನ್ ಮಗಳನ್ನ. With the past 10 years of experience in handling slow learners in my college, ನಾನು ರಿಯಲೈಸ್ ಆಗಿದ್ದೇನೆಂದ್ರೆ ಈ ಹುಡುಗರಿಗೆ ಸ್ಕೂಲಲ್ಲೇ ಒಳ್ಳೆ ಫೌಂಡೇಶನ್ ಕೊಟ್ಟಿದ್ರೆ they would have done much better in a PUC. So I decided to start a parallel school where we, a team of passionate teachers with a limited students in a class, try to give them a strong foundations which will help them to improve their grade. ನಿಮ್ಮ ಮಗುವಿಗೆ 60% ಅಂಕ ಪಡೆಯಲು ಕಷ್ಟವಾಗುತ್ತಿದೆಯೇ? ಮೂಲ ಗಣಿತದಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ಒಂದು ಸಲ ಭೇಟಿ ನೀಡಿ ವೇದಾಂತ್ ಗ್ರೋಯಿಂಗ್ ಮೈಂಡ್ಸ್ ಅಕಾಡೆಮಿ ರಾಯಚೂರು.